RCB ಆಡಂತದ ಇನ್ನ 8 ಮ್ಯಾಚ್ ಉಳದವು. ಆ 8 ಮ್ಯಾಚ್ ಒಳಗ ಪ್ಲೇ ಆಫ್ ಏನ್ರ RCB ಹೋಗ್ಬೇಕಂದ್ರ ಇನ್ 4 ಮ್ಯಾಚ್ ನ ಗೆಲ್ಲೇಬೇಕಾದಂತ ಅವಶ್ಯಕತೆ ಐತಿ. ಆ 8 ಮ್ಯಾಚ್ ಒಳಗ 4 ಮ್ಯಾಚ್ ತುಂಬಾ ಟಪ್ ಅದಾವು. ಅದ್ ಯಾಕಂತಂದ್ರ ನೋಡ್ಕೊಂಬರ್ರಿ. ಅದಕ್ಕಿಂತ ಫಸ್ಟ್ನೇಕ ಪಾಯಿಂಟ್ ಟೇಬಲ್ ನೋಡಂಬರ್ರಿ. ಫಸ್ಟ್ ಗೆ ನಾವು ಪಾಯಿಂಟ್ ಟೇಬಲ್ ನೋಡ್ಕೊಂಬರೋಣ. ಯಾರ್ಯಾರು ಯಾವ ಸ್ಟೇಜ್ ಒಳಗ ಅದಾರ, ಯಾರ್ ಮನಿಗ್ ಹೋಗ್ತಾರ, ಯಾರ್ ಟಾಪ್ 4 ಒಳಗ ಫಿಕ್ಸ್ ಆಗ್ತಾರ ನೋಡ್ಕೊಂಬರನ್ರಿ. ಪಾಯಿಂಟ್ ಟೇಬಲ್ ನೋಡ್ಕೊಂಬರೋದಕ್ಕಿಂತ ಫಸ್ಟ್ನೇಕ ಇವೇನ್ 10 ಟೀಮ್ ಅದಾವಲ್ಲ, ಅದ್ರಾಗ ಒಂದ್ ಟೀಮ್ ನ ಬಿಟ್ ಬಿಡನ್ರಿ. ಯಾಕಂದ್ರ ಇವ್ರು ಆಲ್ರೆಡಿ ಕ್ವಾಲಿಫೈ ಆದಂಗನ ತುಂಬಾ ಮುಂದೆ ಹೋಗ್ಬಿಟ್ಟಾರ. ಇವ್ರು ಹೆಂಗರ ಯಾಕೆ ಆಡ್ಲಿ, ಕೆಟ್ಟದಾಗಿರ ಆಡ್ಲಿ, ಪ್ಲೇ ಆಫ್ ಹೋಗೋದಂತ್ರ ಪಕ್ಕ. ಇವ್ರು ಯಾರ ಅಂದ್ರ ಪಂಜಾಬ್ ಕಿಂಗ್ಸ್. ಇವ್ರು ಸಖತ್ತಾಗಿ ಡಾಮಿನೇಟ್ ಆಗಿ ಆಡ್ತಾ ಇದಾರ. ಇವ್ರು 6 ಮ್ಯಾಚ್ ಒಳಗ 5 ಮ್ಯಾಚ್ ಗೆದ್ದಾರ, ಒಂದು ನೋ ರಿಸಲ್ಟ್. ಅದೇನ್ರ ಮಳಿ ಬರ್ಲಿಲ್ಲಂಗ ಇದಿದ್ಯ ಅಂದ್ರ 100% ಆ ಮ್ಯಾಚ್ ನ ಇವ್ರ ಗೆಲ್ತಿದ್ರು. ಆದ್ರ 1 ಪಾಯಿಂಟ್ ಹೋಯ್ತಲ್ಲಿ. ಆ 1 ಪಾಯಿಂಟ್ ಸೇರಿ ಅವ್ರಿಗೆ ಆಲ್ರೆಡಿ 11 ಪಾಯಿಂಟ್ ಬಂದಾಯ್ತು. ಪ್ಲಸ್ 1.40 ಅವ್ರದ್ದು ನೆಟ್ ರನ್ ರೇಟ್ ಇರೋದು. ಅವ್ರಿಗೆ ಇನ್ನ 8 ಮ್ಯಾಚ್ ಐತಿ. ಅದ್ರೊಳಗ 2-3 ಗೆದ್ದ್ಯಾನ್ ಸಾಕು ಅವ್ರು ಪ್ಲೇ ಆಫ್ ಹೋಗ್ಬಿಡ್ತಾರ. 8 ಮ್ಯಾಚ್ ಒಳಗ 3 ಮ್ಯಾಚ್ ಗೆದ್ದಿದ್ರು 11 ಐತಿ, 17 ಪಾಯಿಂಟ್ ಐತಿ. ಪ್ಲೇ ಆಫ್ ಹೋಗಕ್ 16 ಪಾಯಿಂಟ್ ಸಾಕು. ಈಗಿರೋ ಫಾರ್ಮ್ಗೆ ಪಂಜಾಬ್ಗೆ 8ರಲ್ಲಿ 3 ಗೆಲ್ಲೋದು ಏನ್ ಈಜಿನ ಐತಿ, ನೀರ್ ಕುಡ್ದಷ್ಟು. ಈಗ ಕರೆಂಟ್ ಪಂಜಾಬ್ ಇರೋ ಸಿಚುವೇಶನ್ ಒಳಗ 3 ಅಲ್ಲ ಇನ್ನು ಜಾಸ್ತಿನ ಗೆಲ್ಬಹುದು. ಈಗ ಮನೆಗೆ ಹೋಗಕ್ಕೆ ಚಾನ್ಸ್ ಇರೋಂತ ಟೀಮ್ ನ ನೋಡೋಣ. ಮುಂಬೈ ಇಂಡಿಯನ್ಸ್ 10 ಒಳಗೈತಿ, ಆದ್ರ 5 ಮ್ಯಾಚ್ ಆಡ್ಯಾರ ಅವ್ರು. 8 ಒಳಗ ಅವ್ರು ಗೆಲ್ಬೇಕಾಗಿರೋಂತದ್ದು 6 ಮ್ಯಾಚ್, 12 ಪಾಯಿಂಟ್ ಆಕೈತಿ. 12-4 16 ಪಾಯಿಂಟ್ ಆಕೈತಿ. ಸೊ 8ರಾಗ 6 ಮ್ಯಾಚ್ ಗೆಲ್ತಾರ ನೋಡೋಣ. ಅವ್ರಿಗೊಂದು 60-40 ಚಾನ್ಸ್ ಐತಿ. ಇನ್ನ ಪಾಯಿಂಟ್ ಟೇಬಲ್ ಒಳಗ ನೆಕ್ಸ್ಟ್ ಬರೋದ ಚೆನ್ನೈ ಸೂಪರ್ ಕಿಂಗ್ಸ್. ಅವ್ರದ್ದು ಸೇಮ್ ಕತಿ ಐತಿ. ಇವ್ರು 8 ಒಳಗ 6 ಗೆಲ್ಲೇಬೇಕು. 6 ಗೆಲ್ಲೇಬೇಕು. 6 ಗೆದ್ದೆ ಅಂದ್ರೆ ಈಗ ಅವ್ರದ್ದು 4 ಪಾಯಿಂಟ್ ಐತಿ. 12-4 16 ಪಾಯಿಂಟ್. ಪ್ಲೇ ಆಫ್ ಬರ್ಬೇಕಂದ್ರ 6 ಗೆಲ್ಲೇಬೇಕು. ಅವ್ರಿಗೆ ಏನೈತಿ 60-40% ಚಾನ್ಸ್ ಐತಿ ಬರಾಕ. ಇನ್ನ 5 ಟೀಮ್ ಒಳಗ 3 ಟೀಮ್ ರೇಸ್ ಒಳಗ ಅದಾವು. ಸೊ ಅದ್ರೊಳಗ GT 5 ಮ್ಯಾಚ್ ಒಳಗ 6 ಪಾಯಿಂಟ್ ಅದಾವು. 2 ಮ್ಯಾಚ್ ಸೋತಾರ, 3 ಮ್ಯಾಚ್ ಗೆದ್ದಾರ. ಇನ್ನು 9ರೊಳಗ ಅವ್ರು 5 ಗೆದ್ದ್ಯಾನ್ ಸಾಕು, ಪ್ಲೇ ಆಫ್ ಬಂದ್ಬಿಡ್ತಾರ. ಡೆಲ್ಲಿದು ಸೇಮ್ ಕತೆ. 5 ಮ್ಯಾಚ್ ಅಲ್ಲಿ 3 ಗೆದ್ದಿದ್ದಾರೆ, 2 ಸೋತಿದ್ದಾರೆ, 6 ಪಾಯಿಂಟ್ ಐತಿ. ಅವ್ರಿಗೆ ಸೇಮ್ 50% ಚಾನ್ಸ್ ಐತಿ. ಇನ್ನ ನೆಕ್ಸ್ಟ್ ಇರೋದು ಸನ್ ರೈಸರ್ಸ್. 6 ಮ್ಯಾಚ್ ಆಡ್ಯಾರ, 3 ಗೆದ್ದಾರ, 3 ಸೋತಾರ, 6 ಪಾಯಿಂಟ್ ಒಳಗ ಅದಾರ. ಅವ್ರಿಗೆ ಇನ್ನ 8 ಮ್ಯಾಚ್ ಅದಾವು. 8 ಮ್ಯಾಚ್ ಒಳಗ 5 ಮ್ಯಾಚ್ ಗೆದ್ದೆ ಅಂದ್ರ ಸನ್ ರೈಸರ್ಸ್ಗೆ ಪ್ಲೇ ಆಫ್ ಪಕ್ಕ. ಆದ್ರ ಆ ಟೀಮ್ ನೋಡಿದೆ ಅಂದ್ರ ಪ್ಲೇ ಆಫ್ ಬರ್ತೈತಿ ಅನಿಸ್ತತಿ. ಆಲ್ಮೋಸ್ಟ್ ಆಲ್ ಅವ್ರಿಗೆ 60-40 ಚಾನ್ಸ್ ಐತಿ. 60% ಬರ್ಬೋದು, 40% ಬರ್ಲಿಕ್ಕಿಲ್ಲ. ಆದ್ರೆ ಸನ್ ರೈಸರ್ಸ್ 8ರೊಳಗ 5 ಗೆಲ್ಲುವಂತ ಟೀಮ್ ಐತಿ. ಇನ್ನ ನೆಕ್ಸ್ಟ್ ಅವ್ರಿಗೆ ಒಂದು ಔಟ್ ಅಂಡ್ ಔಟ್ ಚಾನ್ಸ್ ಐತಿ. ಆದ್ರ 5 ಮ್ಯಾಚ್ ಅಲ್ಲಿ 4 ಸೋತಾರ, 1 ಗೆದ್ದಾರ, 2 ಪಾಯಿಂಟ್ ಐತಿ. ಅವ್ರು ಇನ್ನೂ 9 ಮ್ಯಾಚ್ ಆಡ್ಬೋದು. 9ರಾಗ 9 ಗೆಲ್ಬೇಕು. 9 ಗೆದ್ದೆ ಅಂದ್ರ 9-18 2 20 ಪಾಯಿಂಟ್ ಆಕೈತಿ. ಸೊ ಕ್ವಾಲಿಫೈಗೆ ಹೋಗಾಕ ಚಾನ್ಸ್ ಐತಿ. ಆದ್ರೆ ಇದು ಅಸಾಧ್ಯ ಅನಿಸ್ತತಿ. ಆದ್ರ 9ರೊಳಗ 7ರ ಗೆಲ್ಬೇಕು ಅವ್ರು, ಅಂದ್ಯಾನ್ ಚಾನ್ಸ್ ಐತಿ ಅವ್ರಿಗೆ. ಇದು ಹೆಂಗ ಅಂದ್ರ ಅದು ರನ್ ರೇಟ್ ಅಲ್ಲಿ ವೇರಿ ಆಗ್ಬೇಕು. ಇದು ಮುಂಬೈ ಕತಿ ಐತಿ. ಇನ್ನ KKR 7 ಮ್ಯಾಚ್ ಆಡ್ರ, 1 ಗೆದ್ದಾರ. ಅದ್ರಾಗ ಮನಿ ಗೆದ್ರಲ್ಲ, ಅದು ಫಸ್ಟ್ ಗೆಲುವು ಅವ್ರಿಗೆ. ಇನ್ನೊಂದು ನೋ ರಿಸಲ್ಟ್. ಇವ್ರು ಆಲ್ಮೋಸ್ಟ್ ಆಲ್ ಕಂಟಿನ್ಯೂ 7 ಮ್ಯಾಚ್ ಗೆಲ್ಬೇಕು ಇವ್ರು, ಅಂದ್ಯಾನ್ ಪ್ಲೇ ಆಫ್ ಚಾನ್ಸ್ ಐತಿ. 7 ಗೆಲ್ಬೇಕು. ಇದು KKR ಸಿಚುವೇಶನ್. 7 ಗೆದ್ದೆ ಅಂದ್ರ ಅಷ್ಟ ಚಾನ್ಸ್ ಅವ್ರಿಗೆ. ಅನ್ಸ ಮಟ್ಟಿಗೆ ಇವು ಟಾಪ್ ಟೇಬಲ್ ತೆಳಗ ಏನದಾವಲ್ಲ, ಇವೆರಡು ಮ್ಯಾಚ್ ಪ್ಲೇ ಆಫ್ ಬರೋ ಟಪ್, ಬಾಳ ಟಪ್ ಐತಿ ಅನಿಸ್ತೈತಿ. ಬರೋದು ಡೌಟ್ ಅನಿಸ್ತೈತಿ. ಆದ್ರೆ KKR 7 ಔಟ್ ಆಫ್ 7 ಗೆಲ್ಲೇಬೇಕು. ಯಾಕಂದ್ರೆ ಹಿಂದ RCB ದೇರ್ ಏನ್ ಮಾಡಿದ್ರಲ್ಲ, ಔಟ್ ಆಫ್ ಔಟ್ ಗೆದ್ದು ಪ್ಲೇ ಆಫ್ ಹೋಗಿದ್ರು. ಆ ಸಿಚುವೇಶನ್ ಒಳಗ್ KKR ಐತಿ. ಆದ್ರ ಅದು RCB ಐತಿ. RCB ಯಾವ ಟೈಮ್ನಾಗ ಹೆಂಗ್ ಆಡ್ತಾರ ಅಂತಂದು ಹೇಳಕ್ ಆಗಲ್ಲ, ಯಾವ ಟೈಮ್ನಾಗ ಪುಟ್ಟದ್ ಹೇಳ್ತಾರ ಅಂತಂದು ಹೇಳಕ್ ಆಗಲ್ಲ. ಆದ್ರೆ ಈ KKR ಆ ಲೆಕ್ಕಕ್ಕೇನು ಆಡಂಗಿಲ್ಲ ಅನಿಸ್ತೈತಿ. ನೋಡೋಣ, ಕ್ರಿಕೆಟ್ ಒಳಗೆ ಏನ್ ಬೇಕಾದ್ರೂ ಸಾಧ್ಯ ಐತಿ. 2 ಟೀಮ್ ಆಯ್ತು. ಇವೆರಡಕ್ಕೂ 75-25 ಚಾನ್ಸ್ ಐತಿ. ನೆಕ್ಸ್ಟ್ ಇರೋದು LSG. 6 ಮ್ಯಾಚ್ ಅಲ್ಲಿ 4 ಸೋತಿದ್ದಾರೆ, 2 ಗೆದ್ದಿದ್ದಾರೆ. ಅವ್ರಿಗೆ ಇರೋದು 4 ಪಾಯಿಂಟ್. ಸೊ ಅವ್ರಿಗಿರೋದು ಇನ್ನ 8 ಮ್ಯಾಚ್ ಅದಾವು. ರಾಜಸ್ಥಾನ್ ರಾಯಲ್ಸ್ 6 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಗೆದ್ದಾರ, 2 ಸೋತಾರ. ಅವ್ರದ್ದು 8 ಪಾಯಿಂಟ್ ಐತಿ. ಅವ್ರಿಗಿನ್ನೂ 8 ಮ್ಯಾಚ್ ಐತಿ. 8ರೊಳಗ 4 ಗೆದ್ದೆ ಅಂದ್ರೆ ಸಾಕು, ಅವ್ರ ಪ್ಲೇ ಆಫ್ ಆದಿ ಸುಗಮವಾಗಿಬಿಡ್ತೈತಿ. ನಮ್ಮ RCB ಯಾವ ಸಿಚುವೇಶನ್ ಒಳಗ ಐತಲ್ಲ, ಅದು ಅದ ಸಿಚುವೇಶನ್ ಒಳಗನ ಐತಿ. ಹಾಗಾಗಿ ಅವ್ರಿಗೆ ಒಂದು ಬೆಟರ್ ಚಾನ್ಸ್ ಐತಿ ಅನಿಸ್ತೈತಿ. ಕೊನೆಯದಾಗಿ ಉಳ್ಕೊಳೋದು ಯಾವ್ದಂದ್ರ ನಮ್ಮ ಹೆಮ್ಮೆ RCB. 6 ಮ್ಯಾಚ್ ಆಡೀವಿ ನಾವು. ಅದ್ರೊಳಗ 4 ಮ್ಯಾಚ್ ಗೆದ್ದೇವಿ, 2 ಸೋತವಿ, 8 ಪಾಯಿಂಟ್ ಒಳಗ ಅದಾವಿ. ಸೊ ಇನ್ನು ನಮ್ಗೆ 8 ಮ್ಯಾಚ್ ಅದಾವು. 8ರೊಳಗ 4 ಮ್ಯಾಚ್ ಗೆಲ್ಲೇಬೇಕು ನಾವು. ಇನ್ನು ನಮಗ ಇರಂತ ಮ್ಯಾಚ್ ಯಾವ್ಯಾವ ಅದಾವು ನೋಡೋಣ. ನಮಗಿರೋದು ಈಗ GT ಮೇಲೆ ಮ್ಯಾಚ್ ಅದಾವು. 10 ದಿವಸದೊಳಗ GT ಮೇಲೆ 2 ಮ್ಯಾಚ್ ನ ಆಡ್ತೇವೆ ನಾವು. ಏಪ್ರಿಲ್ 24ಕ್ಕೆ ಚಿನ್ನಸ್ವಾಮಿ ಒಳಗ GT ಕೂಡ ಆಡ್ತೇವೆ. ಅದು ಚಿನ್ನಸ್ವಾಮಿ ಒಳಗ ಲಾಸ್ಟ್ ಮ್ಯಾಚ್ ಆಡ್ತೇವೆ. ಅದನ್ ಬಿಟ್ಟು ಆದ್ರ ಹೋಮ್ ಮ್ಯಾಚ್ ಅಂತಂದು ನಮಗ್ ಬೆಂಗಳೂರು ಒಳಗಿಲ್ಲ, ರಾಯಪುರ್ ಒಳಗ ಐತಿ.
ಆದ್ರೆ ಚಿನ್ನಸ್ವಾಮಿನ ಹೋಮ್ ಗ್ರೌಂಡ್ ಅನಿಸ್ಕೊಂಡೈತಿ ನಮಗ ಅದಾದ್ಮೇಲೆ DC ಜೊತೆಗಿನ ಆಡ್ತೇವಿ ಆದ್ರೆ GT ಜೊತೆಗೆ ಆಡೋ ಹೊತ್ನ್ಯಾಗ ಹೇಳಕ್ಕಾಗಲ್ಲ ಅವ್ರ ಪರ್ಫಾರ್ಮೆನ್ಸ್ ಹೆಂಗ್ ಇರ್ತೈತಿ ಏನು ಆದ್ರೆ RCB ಕುಟಾಗ ಜಗ್ ಆಡ್ತಾರ ಅವ್ರು ಅಲ್ಲ ಇದು ಟಪ್ ಅನಿಸ್ತೈತಿ RCB ಕುಟಾಗ ಟಪ್ ಫೈಟ್ ಕೊಡ್ಬೋದು ಅನಿಸ್ತೈತಿ ಅವ್ರು DC ನಮ್ಮ RCB ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಬಂದು ನಮ್ಮನ್ನು ಸೋಲ್ಸ್ಯಾರ ಇನ್ನು ನಾವು ಅಲ್ಲೇ ದೆಹಲಿಗೆ ಹೋಗ್ತೇವಿ ಅಲ್ಲೇ ಇವ್ರು RCB ದವ್ರು ತಕ್ಕ ಉತ್ತರ ಕೊಡ್ಲೇಬೇಕು ಗೆಲ್ಲೇಬೇಕು DC ಕುಟಾಗ ಇನ್ನ ಲಾಸ್ಟ್ ಟೈಮ್ ಡೆಲ್ಲಿ RCB ಹೋಮ್ ಗ್ರೌಂಡ್ ಒಳಗ್ ಬಂದ್ ಚಿನ್ನಸ್ವಾಮಿ ಒಳಗ RCB ನ ಹೊಡೆದ್ ಹೋಗಿತ್ತು ಅದ RCB ಡೆಲ್ಲಿಗೆ ಹೋಗಿ ಡೆಲ್ಲಿ ಹೋಮ್ ಗ್ರೌಂಡ್ ಒಳಗ ಡೆಲ್ಲಿಯರ್ನ ಹೊಡೆದ್ ಬಂದಿತ್ತು ಇದೇನು ಹೋದ ವರ್ಷದ ಸಿಚುವೇಶನ್ ಐತಲ್ಲ ಅದ ಸೇಮ್ ಸಿಚುವೇಶನ್ ಈ ವರ್ಷನ RCB ಐತಿ ಇದು ಆಗುತ್ತೆ ಇದು ಗೆಲ್ಲೋ ಚಾನ್ಸ್ ಐತಿ ಅನ್ಕೋಬಹುದು ಇನ್ನಿರೋ LH ಮೇಲೆ ಒಂದ್ ಮ್ಯಾಚ್ ಐತಿ LH ಗೆ ಆಲ್ರೆಡಿ ನಾವು ನೀರ್ ಕೊಡ್ಸೇವಿ ಅದೇನ್ ಟಪ್ ಆಗಂಗಿಲ್ಲ ಅನಿಸ್ತೈತಿ ನೆಕ್ಸ್ಟ್ ಮ್ಯಾಚ್ MI ಜೊತೆಗೆ 10 ಮೇ ಒಂದ್ ಮ್ಯಾಚ್ ಐತಿ MI ದವರು ಯಾವ ಹೊತ್ನ್ಯಾಗ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರ ಹೇಳಕ್ ಆಗಂಗಿಲ್ಲ ಅವ್ರು ನೋಡಿದ್ಯಾ ಅಂದ್ರ ಚಾಂಪಿಯನ್ಸ್ ಟೀಮ್ ಒಳ್ಳೊಳ್ಳೆ ಪ್ಲೇಯರ್ಸ್ ಇದಾರ ಅವ್ರು ಯಾವ ಹೊತ್ನ್ಯಾಗ ಹೆಂಗ್ ಸಿಡಿದ ಹೇಳ್ತಾರ ಹೇಳಕ್ ಆಗಂಗಿಲ್ಲ ಆದ್ರೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ಯಾ ಅಂದ್ರ ಅದು ಈಜಿನ ಅನಿಸ್ತೈತಿ ಅದಾದ್ಮೇಲೆ KKR ಜೊತೆಗೈತಿ KKR ಕೂಡ ಸದ್ಯಕ್ಕಿರೋ ಫಾರ್ಮ್ ನಲ್ಲಿ ನೋಡಿದ್ಯಾ ಅಂದ್ರೆ RCB ಗೆ ಈಜಿನ ಐತಿ ಅದಾದ್ಮೇಲೆ ಇರೋದ ಮೇನ್ ಮ್ಯಾಚ್ 17 ಮೇಕ್ ಅವತ್ತು ನಾವು ಆಡಾಕ್ ಕುಂತಿರೋದು ಪಂಜಾಬ್ ಕಿಂಗ್ಸ್ ಮೇಲೆ ಯಾಕಂದ್ರ ಲಾಸ್ಟ್ ಟೈಮ್ ಪಂಜಾಬ್ದವ್ರನ್ನ ಫೈನಲ್ ಒಳಗ್ ಸೋಲ್ಸಿದೀವಿ ನಾವು ಈಗ ನೋಡಿದ್ಯಾ ಅಂದ್ರೆ ಟಾಪ್ ಟೇಬಲ್ ಒಳಗ್ ಬಂದ್ ಕುಂತಾರ ಅವ್ರ ಹಿಂದ ಫೈನಲ್ ಒಳಗ್ ಸೋಲ್ಸಿದ್ವಲ್ಲ ಅದಕ್ಕೆ ರಿವೆಂಜ್ ಮ್ಯಾಚ್ ಇರ್ತೈತಿ ಅವ್ರ ಪಂಜಾಬ್ ಒಳ್ಳೆ ಟೀಮ್ ಒಳ್ಳೆ ಫಾರ್ಮ್ ಒಳಗೈತಿ ಇದುವರೆಗೂ ಯಾವ ಮ್ಯಾಚ್ ಸೋತಿಲ್ಲ ಒಂದು ಡ್ರಾ ಆಗಿದ್ದನ ಬಿಟ್ಟೆ ಅಂದ್ರ ಅವ್ರಿಗೆ ರಿವೆಂಜ್ ತೀರ್ಸ್ಕೊನಬೇಕನ್ನ ಹಸಿವೈತಿ ಎರಡು ಟಫ್ ಟೀಮ್ ಹಾಕವು ಮದಗಜಗಳ ಕಾದಾಟ ಅಂತಾರಲ್ಲ ಆ ತರ ಕಾದಾಟ ಆಗತಿ ಈ ಮ್ಯಾಚ್ ಒಳಗ ನೋಡೋಣ ಯಾವ ಗೆಲ್ತವು ಯಾವ ಸೋಲ್ತವು ಅಂತ ಇನ್ನ 22 ಮೇಕ್ SRH ಕೊಟ್ಟಾಗೈತಿ ಇನ್ನ 8 ಮ್ಯಾಚ್ ನ ನೋಡಿದ್ಯಾ ಅಂದ್ರೆ 2 GT ಜೊತೆ 1 DC ಜೊತೆ LSD ಜೊತೆ ಒಂದೈತಿ MI ಜೊತೆ ಒಂದೈತಿ KKR ಜೊತೆ ಒಂದು ಪಂಜಾಬ್ ಜೊತೆ ಒಂದು ಸನ್ ರೈಸರ್ಸ್ ಜೊತೆ ಒಂದು ಇನ್ನ ಟಪ್ ಆಗ್ಬಹುದು ಅನ್ನೋದು GT ಜೊತೆ 2 ಮ್ಯಾಚ್ ಪಂಜಾಬ್ ಜೊತೆ 1 ಮ್ಯಾಚ್ ಆದ್ರೆ ಈ ಟೀಮ್ ಅಷ್ಟ ಒಂದ್ ಸ್ವಲ್ಪ ಟಪ್ ಆಗ್ಬಹುದು ಅನಿಸ್ತೈತಿ ಯಾಕಂದ್ರ ಸಮಬಲ ಅದವು ಇನ್ನ ಉಳಿದಿದ್ವೆಲ್ಲ ಓಕೆ ಮ್ಯಾಚ್ ಅದವು ಅನಿಸ್ತೈತಿ RCB ಈ ಮ್ಯಾಚ್ ಏನ ಟಪ್ ಆಗಂಗಿಲ್ಲ ಅನಿಸ್ತೈತಿ ಇಂತ ಸಿಚುವೇಶನ್ ನ RCB ಜಗ್ಗ ಫೇಸ್ ಮಾಡೈತಿ ಯಾಕಂದ್ರ ಹಿಂದ ಟಾಪ್ ಟೇಬಲ್ ಕೆಳಗಿದ್ದಂತ ಟೀಮ್ ಕಂಟಿನ್ಯೂ ಗೆದ್ದಂತ ಕ್ವಾಲಿಫೈ ಬಂದಂತ ಟೀಮ್ ಇದು ಯಾಕಂದ್ರೆ ಇಂತ ಸಿಚುವೇಶನ್ ಏನ್ ಅನ್ಸಂಗಿಲ್ಲ ಅವ್ರಿಗೆ ಇದ್ರೊಳಗೆ 4 ಮ್ಯಾಚ್ 3 ಮ್ಯಾಚ್ ಗೆಲ್ಲದೇನು ಈಜಿ ನೀರ್ ಕುಡ್ದಷ್ಟು ಈಜಿ ಅನಿಸ್ತೈತಿ ಆಲ್ಮೋಸ್ಟ್ ಆಲ್ RCB ಪ್ಲೇ ಆಫ್ ಬರ್ತೈತಿ ಅನಿಸ್ತೈತಿ